ಅಂದು ಅಮಾವಾಸ್ಯೆ ರಾತ್ರಿ. ಊರೇ ಗಾಢವಾದ ಮೌನದಲ್ಲಿ ಮುಳುಗಿತ್ತು. ದೂರದಲ್ಲಿ ನಾಯಿ ಬೊಗಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅದು ಹಸಿವಿಗಾಗಿ ಅಲ್ಲ, ಬದಲಾಗಿ ಎಚ್ಚರಿಕೆಯ ಸಂಕೇತವಾಗಿತ್ತು. ಊರು ದಟ್ಟವಾದ ಮಂಜಿನಿಂದ ಆವರಿಸಲ್ಪಟ್ಟಿತ್ತು. ಜಾಸ್ತಿ ಯಾವುದೇ ಶಬ್ದಗಳು ಇರಲಿಲ್ಲ. ಯಾರು ಹೊರಗೆ ಕಾಣಿಸುತ್ತಿರಲಿಲ್ಲ. ಇಡೀ ಊರು ಏನೋ ಅನಾಹುತ ನಡೆಯಲಿದೆ ಎಂಬ ಭಯದಲ್ಲಿ ನಿಶಬ್ದವಾಗಿ ಮಲಗಿತ್ತು. ಆ ರಾತ್ರಿ ಊರಿನ ಆ ಹಳೆಯ ಟೀ ಅಂಗಡಿಯಲ್ಲಿ 4 ಜನ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಇಡೀ ಊರು ಮೌನದಲ್ಲಿ ಮುಳುಗಿದ್ದರು. ಅವರ ಮಾತಿನ ಸದ್ದಷ್ಟೇ ಆ ನಿಶಬ್ದವನ್ನ ಮುರಿಯುತ್ತಿತ್ತು. ಸುತ್ತಲೂ ದಟ್ಟವಾದ ಮಂಜು ಆವರಿಸಿಕೊಂಡಿತ್ತು. ಟೀ ಅಂಗಡಿ ಮುಂದೆ ಇದ್ದ ಆ ರಸ್ತೆ ಕೂಡ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ತಾತ, ಊರು ಯಾಕೆ ಇಷ್ಟು ಮೌನವಾಗಿದೆ? ರಾತ್ರಿ ಹೊತ್ತು ಆ ಕಡೆ ಯಾರು ಕೂಡ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ತಾತ? ನೀವು ನಿಜವಾಗಿಯೂ ಆಕೆಯನ್ನ ನೋಡಿದ್ದೀರಾ? ಇಲ್ಲ ದಿನೇಶ್, ನಾನು ನೋಡಿಲ್ಲ. ಹಿರಿಯರು ಹೇಳಿದ್ದನ್ನ ಕೇಳಿದ್ದೇನೆ ಅಷ್ಟೇ. ಆಕೆ ಪ್ರತಿ ರಾತ್ರಿಯೂ ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಆದ್ರೆ ಅಮಾವಾಸ್ಯೆ ರಾತ್ರಿ ಆಕೆಯ ಶಕ್ತಿ ಸ್ವಲ್ಪ ಹೆಚ್ಚೇ ಇರುತ್ತೆ. ನಿಮ್ಗೆ ಗೊತ್ತಿಲ್ವಾ? ಇತ್ತೀಚೆಗೆ ಅಮಾವಾಸ್ಯೆ ರಾತ್ರಿ ಆ ರಾಮು ಕಾಣೆಯಾಗಿಲ್ವಾ? ಹೌದು, ಅದ್ಕೇನೆ ಇವತ್ತು ಊರು ಇಷ್ಟು ಮೌನದಿಂದಿದೆ. ಎಲ್ಲರ ಮನಸ್ಸಲ್ಲೂ ಒಂದು ವಿಚಿತ್ರ ಭಯ ಆವರಿಸಿಕೊಂಡಿದೆ. ಯಾರಿಗಾದ್ರೂ ಏನಾದ್ರೂ ಅಪಾಯ ಕಾದಿದ್ಯೋ ಏನೋ? ಅಪಾಯ ಯಾರಿಗೆ ಮಗ? ಇದು ತಲತಲಾಂತರದಿಂದ ಬಂದಿರುವ ಪದ್ಧತಿ ಅಲ್ವಾ? ಈ ಊರಿನ ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ರಾಮುವಿನಂತ ಬೇಜವಾಬ್ದಾರಿ ವ್ಯಕ್ತಿಗಳು ಆ ಕಡೆ ಹೋಗ್ತಾರೆ ಅಷ್ಟೇ. ಟೀ ಅಂಗಡಿಯ ಮಾತುಗಳು ನಿಧಾನವಾಗಿ ಮೌನವಾಗತೊಡಗಿದವು. ಅಷ್ಟರಲ್ಲಿ ದೂರದ ರಸ್ತೆಯಲ್ಲಿ ಒಂದು ಆಟೋ ಆ ದಾರಿಯ ಕಡೆ ಹೋಗುತ್ತಿತ್ತು. ಎಲ್ಲರ ಕಣ್ಣುಗಳು ಅದರ ಮೇಲೆಯೇ ನಿಟ್ಟವು. ಸ್ವಲ್ಪ ದೂರ ಹೋದ ಬಳಿಕ ಆಟೋ ಏಕಾಏಕಿ ನಿಧಾನವಾಗಿ ನಿಂತಿತು. ಸರ್, ಇನ್ಮುಂದೆ ಈ ಆಟೋ ಮುಂದೆ ಹೋಗಲ್ಲ. ನೀವು ಇಲ್ಲಿಂದ ನಡೆದುಕೊಂಡು ಮುಂದೆ ಹೋಗ್ಬೇಕು. ಅಲ್ಲ ಅಣ್ಣ, ನಮ್ಮನ್ನು ಈ ಮಧ್ಯ ದಾರಿಯಲ್ಲಿ ಬಿಟ್ಟು ನೀವು ಹೋದ್ರೆ ಹೇಗೆ? ಇಲ್ಲ ಸರ್, ನಿಮ್ಮ ದಮ್ಮಯ್ಯ ಅಂತೇಳಿ ಆ ಜಾಗಕ್ಕೆ ಈ ರಾತ್ರಿ ಹೊತ್ತಲ್ಲಿ ಯಾರೂ ಹೋಗೋದಿಲ್ಲ. ಯಾಕೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್. ಹಗಲು ಹೊತ್ತಲ್ಲಿ ಆ ಕಡೆ ಹೋಗಲು ಜನ ಭಯಪಡ್ತಾರೆ ಸರ್. ಇನ್ನು ರಾತ್ರಿ ಅಂದ್ರೆ ಕೇಳ್ಬೇಡಿ. ಆಟೋ ಚಾಲಕ ಈ ರೀತಿ ಹೇಳಿ 1 ನಿಮಿಷವೂ ಅಲ್ಲಿ ನಿಲ್ಲದೆ ಗಾಡಿ ತೆಗೆದುಕೊಂಡು ಹೊರಟನು. ಕತ್ತಲು ಇನ್ನೂ ಗಾಢವಾಗಿತ್ತು. ಸುತ್ತಮುತ್ತ ಆವರಿಸಿದ್ದ ಮೌನ ಭಯವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ದಾರಿಯ 2 ಬದಿಗಳಲ್ಲಿ ದಟ್ಟವಾದ ಮಂಜು ಹರಡಿಕೊಂಡಿತ್ತು. ಅಲ್ಲೇ ನಿಂತಿದ್ದ ಚೇತನ್ ಮತ್ತು ಮಿಥುನ್ಗೆ ತಮ್ಮ ಉಸಿರಿನ ಶಬ್ದವೇ ಸ್ಪಷ್ಟವಾಗಿ ಕೇಳುತ್ತಿತ್ತು. ಚೇತನನ್ನ 11 ವರ್ಷಗಳ ನಂತರ ನಾವು ಈ ಊರಿಗೆ ಬಂದಿದ್ದೇವೆ. ಯಾಕೋ ತುಂಬಾ ಭಯ ಆಗ್ತಿದೆ. ಏನ್ ಮಿಥುನ್, ನೀವು ಅಪ್ಪ ಹೇಳಿದ್ದು ಕೇಳಿಲ್ವಾ? ಈ ಗೆಸ್ಟ್ ಹೌಸ್ ಅನ್ನ ಹೇಗಾದ್ರೂ ಸರಿ ಮಾಡಿ ಮಾರಾಟ ಮಾಡ್ಬೇಕು ಅಂತ. ಮಿಥುನ್ ಯಾವುದೇ ಉತ್ತರ ಕೊಡಲಿಲ್ಲ. ನಿಧಾನವಾಗಿ ಇಬ್ಬರು ನಡೆದುಕೊಂಡು ಆ ಗೆಸ್ಟ್ ಹೌಸ್ ಹತ್ತಿರಕ್ಕೆ ಹೋದರು. ಅವರ ಹೆಜ್ಜೆಗಳ ಶಬ್ದ ಮಾತ್ರ ಆ ಮೌನದ ನಡುವೆ ಕೇಳಿಸುತ್ತಿತ್ತು. ಗೆಸ್ಟ್ ಹೌಸ್ ಅನ್ನು ನೋಡಿಕೊಳ್ಳುತ್ತಿದ್ದ ರಾಮಯ್ಯ ಹೊರಗೆ ಬಂದರು. ಅಯ್ಯೋ ಬಾಬುಗಳೇ, ನಾನು ನಿಮ್ಗೆ ಪತ್ರದಲ್ಲಿ ಬರೆದಿದ್ದೆ ಅಲ್ವಾ, ರಾತ್ರಿ ಹೊತ್ತು ಈ ಊರಿಗೆ ಬರ್ಬೇಡಿ ಅಂತ. ಯಾಕೆ ಈ ಹೊತ್ತಲ್ಲಿ ಬಂದ್ರಿ? ಯಾಕೆ ರಾಮಯ್ಯ, ಏನಾಗಿದೆ? ರಾಮಯ್ಯ ಸುತ್ತಲೂ ಒಮ್ಮೆ ನೋಡಿದನು. ನಂತರ ನಿಧಾನವಾದ ಧ್ವನಿಯಲ್ಲಿ ಹೇಳಿದನು, ನಿಮ್ಮನ್ನು ಅವರೇನಾದ್ರೂ ನೋಡಿದ್ರೆ ದೊಡ್ಡ ಅಪಾಯ ಆಗ್ಬಹುದು ಬಾಬು. ಈ ರಾತ್ರಿ ಯಾರೂ ಹೊರಗೆ ಹೋಗ್ಬಾರ್ದು. ಯಾರವಳು? ಅವಳ್ಯಾರು? ನಮ್ಮನ್ನು ನೋಡಿದ್ರೆ ಏನಾಗುತ್ತೆ? ರಾಮಯ್ಯನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಈಗ ಅದನ್ನೆಲ್ಲ ಕೇಳ್ಬೇಡಿ ಬಾಬು. ಮೊದ್ಲು ಒಳಗೆ ಬನ್ನಿ. ಈ ರಾತ್ರಿ ಹೊರಗೆ ನಿಲ್ಲುವುದು ಒಳ್ಳೆಯದಲ್ಲ. ಆದ್ರೆ ರಾಮಯ್ಯ, ನೀನು ಹೇಳ್ತಿರೋದು ಯಾರ ಬಗ್ಗೆ? ರಾಮಯ್ಯ ಒಂದು ಕ್ಷಣ ಮೌನನಾಗಿದ್ದನು. ಅವಳು ಈ ಊರಿನ ಹಳೆಯ ಶಾಪ. ಅಮಾವಾಸ್ಯೆ ರಾತ್ರಿ ಮಾತ್ರ ಹೊರಗೆ ಬರ್ತಾಳೆ. ಅವಳ ಕಣ್ಣಿಗೆ ಬಿದ್ದವರು ಮತ್ತೆ ಇಂದಿನ ಹಾಗೆ ಇರುವುದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಈ ಮಾತುಗಳನ್ನ ಕೇಳಿ ಮಿಥುನ್ಗೆ ಸ್ವಲ್ಪ ಭಯವಾಯ್ತು. ಆದ್ರೆ ಚೇತನ್ ಆ ಕಥೆಯನ್ನೆಲ್ಲ ನಂಬುವವನಲ್ಲ. ಅದೆಲ್ಲ ಹಿರಿಯರು ಹೇಳುವ ಕಥೆಗಳು ಎಂದು ಹೇಳಿ ಅವನು ಮೌನವಾಗಿ ಬಿಟ್ಟ.
ಇಬ್ಬರು ಗೆಸ್ಟ್ ಹೌಸ್ ಒಳಗೆ ಹೋಗಿ ಒಂದು ಕೋಣೆಯನ್ನ ಆರಿಸಿಕೊಂಡರು. ನಾವು ಈ ಕೋಣೆಯಲ್ಲೇ ಇರುತ್ತೇವೆ. ಅದನ್ನು ಕೇಳಿದ ರಾಮಯ್ಯ ತಕ್ಷಣ ಗಾಬರಿಯಾದ. ಬೇಡ ಬಾಬು ಬೇಡ, ಆ ಕೋಣೆಯಲ್ಲಿ ನೀವು ಇರ್ಬೇಡಿ. ಯಾಕೆ ರಾಮಯ್ಯ? ಆ ಕೋಣೆಯ ಕಿಟಕಿಯಿಂದ ಆ ಹಳೆಯ ಅರಮನೆ ಸ್ಪಷ್ಟವಾಗಿ ಕಾಣುತ್ತೆ. ಈ ರಾತ್ರಿ ಆ ಕಿಟಕಿಯನ್ನ ನೋಡಬಾರ್ದು. ನೀವು ಕೋಣೆಯಲ್ಲೇ ಇರುವುದು ಒಳ್ಳೆಯದಲ್ಲ. ಅಯ್ಯೋ ರಾಮಯ್ಯ, ನಾವು ಚಿಕ್ಕಂದಿನಿಂದಲೇ ಈ ಕೋಣೆಯಲ್ಲಿ ಇದ್ದವರು. ಈ ಸಲವು ಇಲ್ಲೇ ತಂಗುತ್ತೇವೆ, ನೀವು ಹೆದರಬೇಡಿ. ಹೌದು ರಾಮಯ್ಯ, ಅಣ್ಣ ಹೇಳಿದ ಹಾಗೆ ನಾವು ಇಲ್ಲೇ ಇರುತ್ತೇವೆ. ನಾವು ಆ ಕಿಟಕಿ ಕಡೆ ನೋಡೋದಿಲ್ಲ, ನೀನು ಚಿಂತೆ ಮಾಡಬೇಡ. ರಾಮಯ್ಯನಿಗೆ ಇನ್ನೂ ಸಮಾಧಾನವಾಗಲಿಲ್ಲ. ಸರಿ ಬಾಬು, ಆದ್ರೆ ನನ್ನ ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ. ಈ ರಾತ್ರಿ ಯಾವ ಕಾರಣಕ್ಕೂ ಆ ಕಿಟಕಿಯನ್ನ ತೆರೆಯಬೇಡಿ. ಹೊರಗೆಯಿಂದ ಏನೇ ಶಬ್ದ ಬಂದರೂ ನೋಡಲು ಹೋಗಬೇಡಿ ಎಂದು ಎಚ್ಚರಿಸಿದ. ಇಬ್ಬರು ಕೂಡ ಆ ರಾತ್ರಿ ಮೌನದೊಳಗೆ ಮಲಗಿದರು. ಮಿಥುನ್ಗೆ ತುಂಬಾ ಆಯಾಸವಾಗಿದ್ದರಿಂದ ಅವನಿಗೆ ಬೇಗನೆ ನಿದ್ದೆ ಆವರಿಸಿತು. ಆದ್ರೆ ಚೇತನ್ಗೆ ಮಾತ್ರ ಯಾಕೋ ನಿದ್ದೆ ಬರುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ರಾಮಯ್ಯ ಹೇಳಿದ ಮಾತುಗಳೇ ಸುತ್ತಾಡುತ್ತಿದ್ದವು. ಕೊನೆಗೆ ಕುತೂಹಲ ತಡೆಯಲಾಗದೆ ನಿಧಾನವಾಗಿ ಕಿಟಕಿ ಕಡೆ ನಡೆದು ಹೋದನು. ಕಿಟಕಿಯೊಳಗಿಂದ ಹೊರಗೆ ನೋಡಿದಾಗ ದೂರದಲ್ಲಿ ಒಂದು ಭವ್ಯವಾದ ಅರಮನೆ ಕಾಣಿಸುತ್ತಿತ್ತು. ಮಂಜಿನ ಮಧ್ಯೆಯೂ ಅದು ವಿಚಿತ್ರವಾಗಿ ಸುಂದರವಾಗಿ ಒಳೆಯುತ್ತಿತ್ತು. ಅದನ್ನು ನೋಡಿದ ಚೇತನ್ಗೆ ತಿಳಿಯದ ಆಕರ್ಷಣೆ ಉಂಟಾಯಿತು. ಇಷ್ಟು ಸುಂದರವಾಗಿದೆ, ಅದ್ರ ಹತ್ತಿರ ಹೋಗಿ ನೋಡ್ಲೇಬೇಕು. ಅಷ್ಟರಲ್ಲಿ ಅವನ ಕಿವಿಗೆ ಯಾರೋ ನಿಧಾನವಾಗಿ ಮಾತನಾಡಿದಂತೆ ಕೇಳಿಸಿತು. ಚೇತನ್, ಅವನು ಗಾಬರಿಯಿಂದ ಸುತ್ತಲೂ ನೋಡಿದನು. ಆದ್ರೆ ಕೋಣೆಯಲ್ಲಿ ಮಿಥುನ್ ಹೊರತು ಬೇರೆ ಯಾರೂ ಇರಲಿಲ್ಲ. ಮತ್ತೆ ಅದೇ ಧ್ವನಿ ಕೇಳಿಸಿತು. ಚೇತನ್, ಈ ಊರಿಗೆ ಬಂದು ಎಷ್ಟು ವರ್ಷವಾಯ್ತು ನೀನು? ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯ್ತು. ಬಾ, ಈ ಅರಮನೆಗೆ ಬಾ. ಆ ಧ್ವನಿ ಮಧುರವಾಗಿತ್ತು, ವಿಚಿತ್ರವಾಗಿ ಅವನ ಮನಸ್ಸನ್ನ ಸೆಳೆಯುತ್ತಿತ್ತು. ಚೇತನ್ಗೆ ತನ್ನ ಅರಿವೇ ಇರಲಿಲ್ಲ. ಆ ಧ್ವನಿಯ ಮೋಡಿಗೆ ಸಿಲುಕಿದವನಂತೆ ಅವನು ನಿಧಾನವಾಗಿ ಕೋಣೆಯಿಂದ ಹೊರಬಂದು ಅರಮನೆಯ ಕಡೆ ನಡೆಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಮಿಥುನ್ಗೆ ಎಚ್ಚರವಾಯಿತು. ಕಣ್ಣು ತೆರೆದು ನೋಡಿದಾಗ ಚೇತನ್ ಕೋಣೆಯಲ್ಲಿ ಇರಲಿಲ್ಲ. ಚೇತನ್, ಎಲ್ಲಿಗೆ ಹೋದೆ? ಮಿಥುನ್ಗೆ ಏನೋ ಸಂಶಯ ಬಂತು. ಅವನು ಕಿಟಕಿಯ ಬಳಿ ಹೋಗಿ ಹೊರಗೆ ನೋಡಿದ. ದಟ್ಟವಾದ ಮಂಜಿನ ನಡುವೆ ಒಂದು ದೊಡ್ಡ ನೆರಳು ಅರಮನೆ ಕಡೆ ಹೋಗುತ್ತಿತ್ತು. ಗಮನದಿಂದ ನೋಡಿದಾಗ ಅದು ಚೇತನ್ ಎಂಬುದು ಸ್ಪಷ್ಟವಾಯಿತು. ಅಯ್ಯೋ ದೇವ್ರೆ, ಇವನೆಲ್ಲಿ ಹೋಗ್ತಾ ಇದ್ದಾನೆ? ಒಂದು ಕ್ಷಣವೂ ತಡ ಮಾಡದೆ ಕೋಣೆಯಿಂದ ಹೊರಗೆ ಓಡಿದ. ಚೇತನ್ನನ್ನು ತಡೆಯಬೇಕು ಎಂಬ ಒಂದೇ ಆಲೋಚನೆ ಅವನ ಮನಸ್ಸಿನಲ್ಲಿತ್ತು. ಚೇತನ್, ನಿಲ್ಲು, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಜೋರಾಗಿ ಕೂಗುತ್ತಾ ಅವನು ಅರಮನೆಯ ಕಡೆಗೆ ಓಡತೊಡಗಿದ. ಆದ್ರೆ ಚೇತನ್ ಮಾತ್ರ ಯಾವುದೇ ಅರಿವಿಲ್ಲದೆ ಅರಮನೆಯ ಕಡೆ ಮುನ್ನುಗ್ಗುತ್ತಿದ್ದ. ಕೊನೆಗೂ ಚೇತನ್ ಆ ಅರಮನೆಯ ಬೃಹತ್ ಬಾಗಿಲಿನ ಮುಂದೆ ನಿಂತನು. ಕ್ಷಣಕಾಲ ಅಲ್ಲೇ ನಿಂತಿದ್ದ ಅವನು ನಿಧಾನವಾಗಿ ಒಳಗೆ ಕಾಲಿಟ್ಟ. ಅದೇ ಕ್ಷಣದಲ್ಲಿ ಅವನ ದೇಹ ಕತ್ತಲೆಯೊಳಗೆ ಮಾಯವಾಯಿತು. ಚೇತನ್, ನಿಲ್ಲು. ಮಿಥುನ್ ಓಡುತ್ತಾ ಅರಮನೆಯ ಬಾಗಿಲಿನವರೆಗೆ ಬಂದನು. ಆದ್ರೆ ಬಾಗಿಲಿನ ಹತ್ರ ಬಂದ ಕೂಡಲೇ ಅವನ ಕಾಲುಗಳು ಮುಂದೆ ಹೋಗಲಿಲ್ಲ. ಯಾವುದೋ ಕಾಣದ ಶಕ್ತಿ ಅವನನ್ನ ತಡೆದಂತಾಯಿತು. ಮಿಥುನ್ ಎಷ್ಟೇ ಪ್ರಯತ್ನಿಸಿದರೂ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವನು ಬಾಗಿಲಿನ ಹೊರಗೆ ನಿಂತು ಬಿಟ್ಟ. ಅರಮನೆಯ ಒಳಗೆ ಹೋಗುತ್ತಿದ್ದಂತೆ ಅವನ ಕಣ್ಣುಗಳು ಅಚ್ಚರಿಯಿಂದ ಅಗಲಿದವು. ಅಲ್ಲೊಂದು ಬೃಹತ್ ಸಭಾಂಗಣ ಇತ್ತು. ಅದರೊಳಗೆ ಸಾವಿರಾರು ಮಂದಿ ಕುಳಿತಿರುವಂತೆ ಕಾಣುತ್ತಿತ್ತು. ಮೊದಲ ನೋಟಕ್ಕೆ ಅವರು ಜೀವಂತ ಮನುಷ್ಯರಂತೆ ಕಂಡರು. ಆದ್ರೆ ಚೇತನ್ ಸ್ವಲ್ಪ ಹತ್ತಿರ ಹೋಗಿ ನೋಡಿದಾಗ ಅವನ ದೇಹ ನಡುಗಿತು. ಅವರು ಯಾರು ಜೀವಂತ ಮನುಷ್ಯರಲ್ಲ, ಎಲ್ಲರೂ ಕಲ್ಲಿನ ರೂಪಗಳು. ಇನ್ನು ಕಾಣೆಯಾದ ರಾಮು ಕೂಡ ಆ ಕಲ್ಲಿನ ರೂಪದಲ್ಲಿ ಇದ್ದ. ಚೇತನ್ಗೆ ಏನಾಗುತ್ತಿದೆ ಎಂಬುದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಆ ಸಭಾಂಗಣದ ಕೊನೆಯ ತುದಿಯಿಂದ ಮೃದುವಾದ ಹೆಜ್ಜೆಗಳ ಶಬ್ದ ಕೇಳಿಸತೊಡಗಿತು. ನೀನು ಕೊನೆಗೂ ಬಂದಿಯಲ್ವ ಚೇತನ್? ಇತ್ತ ಮಿಥುನ್ ಅರಮನೆಯ ಹೊರಗಡೆ ನಿಂತು ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾಗಿದ್ದ. ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ಅರಮನೆಯ ಒಳಗೆ ಹೋಗಲು ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಏಕಾಏಕಿ ಒಂದು ವಿಷಯ ನೆನಪಾಯಿತು.
ಈ ಊರಿಗೆ ಹೊರಡುವ ಮುನ್ನ ಅವರ ತಾಯಿ ಇಬ್ಬರಿಗೂ 2 ತಾಯತಗಳನ್ನ ಕೊಟ್ಟಿದ್ದಳು. ಯಾವ ಪರಿಸ್ಥಿತಿಯಲ್ಲೂ ಇವುಗಳನ್ನ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಆದ್ರೆ ಚೇತನ್ ಮತ್ತು ಮಿಥುನ್ ಇಬ್ಬರು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ತಾಯತಗಳನ್ನ ಅವರು ಬ್ಯಾಗ್ಗಳಲ್ಲಿ ಇಟ್ಟುಕೊಂಡಿದ್ದರು. ಅದನ್ನು ನೆನಪಿಸಿಕೊಂಡ ಮಿಥುನ್ ತಕ್ಷಣ ಗೆಸ್ಟ್ ಹೌಸ್ ಕಡೆಗೆ ಓಡಿದ. ತನ್ನ ಬ್ಯಾಗ್ ತೆರೆದು ತಾಯತವನ್ನು ತೆಗೆದುಕೊಂಡು ಕುತ್ತಿಗೆಗೆ ಕಟ್ಟಿಕೊಂಡ. ನಂತರ ಮತ್ತೆ ಉಸಿರುಗಟ್ಟುತ್ತಾ ಅರಮನೆಯ ಬಾಗಿಲವರೆಗೆ ಬಂದನು. ಈ ಬಾರಿ ಅವನು ಬಾಗಿಲಿನ ಮುಂದೆ ಕಾಲಿಟ್ಟಾಗ ಯಾವುದೂ ಅವನನ್ನ ತಡೆಯಲಿಲ್ಲ. ಮೊದಲು ಇದ್ದ ಕಾಣದ ಗೋಡೆ ಮಾಯವಾಗಿತ್ತು. ಮಿಥುನ್ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟನು. ಅವನಿಗೆ ಈಗ ಅರಮನೆಯ ಒಳಗೆ ಹೋಗಲು ಅನುಮತಿ ಸಿಕ್ಕಿತ್ತು. ಮಿಥುನ್ ಒಳಗೆ ಹೋದ ತಕ್ಷಣ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದನು. ಚೇತನ್ ಅಲ್ಲೇ ನಿಂತಿದ್ದ. ಅವನ ಕಣ್ಣುಗಳು ತೆರೆದಿದ್ದರು. ಅವನಿಗೆ ತನ್ನ ಸುತ್ತ ಏನು ನಡೆಯುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಯಾವುದೋ ಮೋಹಕ್ಕೆ ಒಳಗಾದವನಂತೆ ನಿಶ್ಚಲವಾಗಿ ನಿಂತಿದ್ದನು. ಅವನ ಪಕ್ಕದಲ್ಲಿ ಒಬ್ಬಳು ನೃತ್ಯಗಾತಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಸಾಮಾನ್ಯ ಮನುಷ್ಯರಲ್ಲ, ಕಾಣದ ಒಂದು ಭಯಾನಕ ಹೊಳಪು ಇತ್ತು. ಮಿಥುನ್ ಅವಳನ್ನು ನೋಡಿದ ತಕ್ಷಣ ತನ್ನ ತಾಯಿ ಹೇಳಿದ್ದ ಹಳೆಯ ಕಥೆಯನ್ನು ನೆನಪಿಸಿಕೊಂಡ. ಚಂದ್ರಮುಖಿ, ಹೌದು, ಅವಳೇ ಈ ಊರಿನ ಶಾಪ. ವರ್ಷಗಳ ಹಿಂದೆ ಈ ಅರಮನೆಯಲ್ಲಿ ನೃತ್ಯ ಮಾಡುತ್ತಿದ್ದ ನೃತ್ಯಗಾತಿ ಅನ್ಯಾಯವಾಗಿ ಸಾವನ್ನಪ್ಪಿದ ನಂತರ ಅವಳ ಆತ್ಮ ಈ ಅರಮನೆಯಲ್ಲಿ ಬಂಧಿತವಾಗಿತ್ತು. ಅಮಾವಾಸ್ಯೆಯ ರಾತ್ರಿ ಅವಳು ತನ್ನ ಸಂಗಾತಿಯನ್ನ ಹುಡುಕುತ್ತಾ ಹೊರಬರುತ್ತಾಳೆ ಎಂದು ಹಿರಿಯರು ಹೇಳುತ್ತಿದ್ದರು. ಈಗ ಅವಳ ದೃಷ್ಟಿ ಸಂಪೂರ್ಣವಾಗಿ ನನ್ನ ಅಣ್ಣ ಚೇತನ್ನ ಮೇಲೆ ಬಿದ್ದಿದೆ. ಮಿಥುನ್ಗೆ ಇದೆಲ್ಲ ಅರಿವಾದಾಗ ಏನು ಮಾಡ್ಬೇಕು ಅಂತ ತೋಚಲಿಲ್ಲ. ಆ ಆತ್ಮವನ್ನ ಹೇಗೆ ಅಳಿಸ್ಬೇಕು ಎಂಬ ಯಾವುದೇ ಕಲ್ಪನೆ ಅವನಿಗಿರಲಿಲ್ಲ. ಆದ್ರೆ ತನ್ನ ಅಣ್ಣನನ್ನ ಉಳಿಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಧೈರ್ಯ ಮಾಡಿ ಚಂದ್ರಮುಖಿಯ ಕೊಠಡಿಯೊಳಗೆ ಹೋದನು. ಆ ಕೊಠಡಿಯಲ್ಲಿ ಚಂದ್ರಮುಖಿಯ ಹಳೆಯ ವಸ್ತುಗಳು, ಚಿತ್ರಗಳು, ಆಭರಣಗಳು ಮತ್ತು ಅವಳ ನೆನಪುಗಳನ್ನ ಉಳಿಸಿಕೊಂಡಿದ್ದ ಅನೇಕ ವಸ್ತುಗಳು ಇದ್ದವು. ಅವುಗಳನ್ನೆಲ್ಲ ಅವಳ ಶಕ್ತಿ ಅಡಗಿದೆ ಎಂದು ಮಿಥುನ್ಗೆ ಅನಿಸಿತು. ಅವನು ಒಂದು ದೀಪವನ್ನು ತೆಗೆದುಕೊಂಡು ಆ ವಸ್ತುಗಳಿಗೆ ಬೆಂಕಿ ಹಚ್ಚಿದನು. ಒಂದೊಂದೇ ವಸ್ತು ಬೆಂಕಿಯಲ್ಲಿ ಸುಟ್ಟು ಹೋಗತೊಡಗಿದಂತೆ ಚಂದ್ರಮುಖಿಯ ಮುಖದಲ್ಲಿ ನೋವು ಕಾಣಿಸತೊಡಗಿತು. ಇಲ್ಲ, ಇದನ್ನ ಮಾಡ್ಬೇಡ. ಆದ್ರೆ ಮಿಥುನ್ ಕೇಳಲಿಲ್ಲ. ವಸ್ತುಗಳು ಸಂಪೂರ್ಣವಾಗಿ ಸುಡುತ್ತಿದ್ದಂತೆ ಚಂದ್ರಮುಖಿಯ ಶಕ್ತಿಯು ಕ್ಷೀಣಿಸತೊಡಗಿತು. ಅವಳ ದೇಹ ನಿಧಾನವಾಗಿ ಹೊಗೆಯಂತೆ ಮಾಯವಾಗತೊಡಗಿತು. ಇಲ್ಲ, ಈ ರೀತಿ ಮಾಡ್ಬೇಡ, ಇದು ಸಾಧ್ಯವಿಲ್ಲ. ಮುಂದಿನ ಕ್ಷಣವೇ ಚಂದ್ರಮುಖಿ ಸಂಪೂರ್ಣವಾಗಿ ಅಳಿದು ಹೋದಳು. ಅವಳು ಮಾಯವಾದ ಕೂಡಲೇ ಚೇತನ್ಗೆ ಪ್ರಜ್ಞೆ ಮರಳಿತು. ಅವನು ಗಾಬರಿಯಿಂದ ಸುತ್ತಲೂ ನೋಡಿದ. ಅಷ್ಟರಲ್ಲಿ ಇಡೀ ಅರಮನೆ ನಡುಗ ತೊಡಗಿತು. ಗೋಡೆಗಳಲ್ಲಿ ಬಿರುಕುಗಳು ಮೂಡಿದವು. ಮೇಲ್ಚಾವಣಿ ಕುಸಿಯತೊಡಗಿತು. ಮಿಥುನ್, ಓಡು! ಇಬ್ಬರು ಅರಮನೆಯಿಂದ ಹೊರಗೆ ಓಡಿದರು. ಹೊರಗೆ ಬಂದ ತಕ್ಷಣ ಅವರ ಕಣ್ಣೆದುರೇ ಆ ಭವ್ಯ ಅರಮನೆ ಬೆಂಕಿ ಜ್ವಾಲೆಗಳಲ್ಲಿ ಸಿಲುಕಿ ಕುಸಿಯತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅದು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಯಿತು. ಅರಮನೆ ನಾಶವಾದ ನಂತರ ಆ ಊರನ್ನ ಕಾಡುತ್ತಿದ್ದ ಶಾಪವು ಕೊನೆಗೊಂಡಿತು. ವರ್ಷಗಳ ಕಾಲ ಭಯದಲ್ಲಿ ಬದುಕಿದ್ದ ಊರಿನ ಜನರು ಕೊನೆಗೂ ನೆಮ್ಮದಿಯ ಉಸಿರೆಳೆದರು. ಚೇತನ್ ಮತ್ತು ಮಿಥುನ್ನ ತಮ್ಮ ಧೈರ್ಯದಿಂದ ಊರನ್ನು ಶಾಪದಿಂದ ಮುಕ್ತಗೊಳಿಸಿದರು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮ್ಗೆ ಈ ಹಂತದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಇಂತಹ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.